ನಮ್ಮ ಕೃಷ್ಣ ಬೈರೇಗೌಡರ ಸಾರಥ್ಯದಲ್ಲಿ ಕೃಷಿ ವಿಪತ್ತಿನ ಸಹಕಾರ ಸಂಘದ ನಮ್ಮ 11 ಜನ ಸದಸ್ಯರು ಏನಿದ್ದಾರೆ ನಿರ್ದೇಶಕರು ಭಾರಿ ಜೈಬೇರಿಯನ್ನು ಬಾಳಿಸಿ ನಮ್ಮ ಕೃಷ್ಣ ಬೈರೇಗೌಡರಿಗೆ ಹಾಗೂ ನಮ್ಮ ಜಾಲ ಹೋಬಳಿಗೆ ಒಂದು ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಪತಾಕೆಯನ್ನು ಹೆಚ್ಚಿಸಿದ್ದಾರೆ. ಹಾಗೂ ಈ ಗ್ರಾಮದ ಮತದಾರರಿಗೂ ಗ್ರಾಮದ ಎಲ್ಲ ಮತದಾರರಿಗೂ ಹಾಗೂ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಯ ಮತದಾನದ ಬಾಂಧವರಿಗೂ ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡದವರಿಗೂ ಹಾಗೂ ಪುಟ್ಟು ಆಂಜಿನಪ್ಪ ಅವರು ಹಾಗೂ ಭೂ ನ್ಯಾಯ ಮಂಡಳಿಯ ಸದಸ್ಯರಾದ ನಾಗರಾಜಣ್ಣವರಾಗಿರ್ಬೋದು, ದಾಸನಾಯಕರಳ್ಳಿ ಚೌಡಣ್ಣವರಾಗಿರ್ಬೋದು, ಈ ಎಲ್ಲ ಸಹಕಾರದೊಂದಿಗೆ ಈ 11 ಜನ ಮಾಜಿ ಅಧ್ಯಕ್ಷರಾದ ನಂಜೇಗೌಡರು ಹಾಗೂ ನಮ್ಮ ರಾಹುಲ್ ಸಾರಥ್ಯದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷತೆಯಿಂದ ಈ 11 ಜನ ಗೆಲ್ಲೋದಕ್ಕೆ ನಾವು ತುಂಬ ಶ್ರಮಪಟ್ಟು ಇದು ಮಾಡಿದ್ದೇವೆ. ಅದಕ್ಕೆ ಈ 11 ಜನನೂ ಮುಂದಿನ 5 ವರ್ಷಗಳಲ್ಲಿ ಒಳ್ಳೆಯ ಸಾಮಾನ್ಯರಿಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟು ಎಲ್ಲರಿಗೂ ಒಂದು ಮುನ್ಸೂಚನೆಯಾಗಿ ನಡ್ಕೊಂಡು ಹೋಗ್ಬೇಕಂತೇಳಿ ಈ 11 ಜನಕ್ಕೂ ನಾನು ಶುಭ ಹಾರೈಸ್ತಾ ಇದ್ದೀನಿ. ನಾವು ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಿಡಿದು ಒಂದು ಚುನಾವಣೆಯ ಫಲಿತಾಂಶ ಏನು ಬಂತು ಅದರಲ್ಲಿ ನಾವು ಇವತ್ತು ಜಯ ಪಡೆದಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಸಹಕಾರ ಸಂಘದಲ್ಲಿ ಒಂದು ಜನಸೇವೆ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಮತ್ತು ಸಹಕಾರ ಸಂಘದಲ್ಲಿ ಸರ್ಕಾರದಿಂದ ಸಿಕ್ಕ ಸೌಲಭ್ಯದಿಂದ ಮನೆ ಬಾಗಿಲು ತಲುಪಿಸೋ ಪ್ರಯತ್ನ ನಾವು ಮಾಡ್ತೀವಿ. ಮತ್ತು ಯಾವುದೇ ಕಾರಣದಿಂದ ಯಾವುದೇ ಪಕ್ಷಭೇದ ಮಾಡದಿರ ನಾನು ಸೇವೆ ಮಾಡೋಕ್ಕೆ ಬದ್ಧನಾಗಿದ್ದೀನಿ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಪ್ರಾಥಮಿಕ ಸೊಸೈಟಿಯಿಂದ 11 ಸೀಟು ಕಾಂಗ್ರೆಸ್ ಬೆಂಬಲಿತ ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಸಾರಥ್ಯದಲ್ಲಿ ಜಯ ಗಳಿಸಿದ್ದೀರಿ. ಮುಂದಿನ 5 ವರ್ಷಗಳ ಕಾಲ ನಮ್ಮ ಸೊಸೈಟಿನ ಡೆವಲಪ್ಮೆಂಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಧನ್ಯವಾದ.